ದಿನಪೂರ್ತಿ ಎಂಟರ್ಟೈನ್ಮೆಂಟೇ ತಗೊಳ್ತಾ ಹೋದ್ರೆ ನಿಮ್ಮ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಹೊರತು ಅವರು ಕುತ್ಕೊಂಡು ಅರ್ನ್ ಮಾಡ್ತಾನೆ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಎಲ್ಲ ಟ್ರೂ ಸತ್ಯನೇ ಅಂತ ಹೇಳೋಕ್ಕಾಗಲ್ಲ ಗೈಸ್, ಓಕೆನಾ. ನಿಜವಾಗ್ಲೂ ಅದರಲ್ಲೂ ಫೇಕ್ ಇನ್ಫಾರ್ಮೇಶನ್ ಇರುತ್ತೆ. ವಿಡಿಯೋ ಫಾರ್ಮೆಟ್ ಅಲ್ಲಿ ಸೋಷಿಯಲ್ ಮೀಡಿಯಾ ಅಂತ ನೆನಪಾದ್ರೆ ನಮಗೆ ನೆನಪಾಗೋದೇ ಯೂಟ್ಯೂಬ್ ಅಂತ ನೆನಪಾಗುತ್ತೆ ಗೈಸ್. ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂಡು ನೀವೇನಾದ್ರೂ ಇಂಪ್ರೂವ್ ಆಗ್ತಾ ಇದ್ದೀರಾ ಅಂತ ಅಂದ್ರೆ ಅಂತ ವಿಡಿಯೋಸ್ಗಳನ್ನ ಮಾತ್ರ ನೋಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಹಾಯ್ ಗೈಸ್, ಎಲ್ರಿಗೂ ಗುಡ್ ಚಾಯ್ಸ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸೋಷಿಯಲ್ ಮೀಡಿಯಾಗಳಿಂದ ನಿಮಗೆ ಎಷ್ಟು ತೊಂದರೆ ಆಗ್ತಾ ಇದೆ, ಎಷ್ಟು ಯೂಸಸ್ ಇದೆ, ಮತ್ತು ನೀವು ಯಾವ ರೀತಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡ್ರೆ ನೀವು ಯಾವ ರೀತಿ ಗ್ರೋ ಆಗ್ಬೋದು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ರೀತಿ ಹೇಗೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ಯಾವ ರೀತಿ ಗ್ರೋ ಆಗೋದು, ನಿಮ್ಮ ಮಾನಿಟೈಸೇಷನ್ ಆಗಿರ್ಬೋದು, ನೀವು ಯಾವ ರೀತಿ ಅರ್ನ್ ಮಾಡೋದು, ಯಾವ ರೀತಿ ನೀವು ಇಷ್ಟು ಡೇಸ್ ವೇಸ್ಟ್ ಮಾಡಿದ್ದೀರ ಟೈಮ್ನ, ಇನ್ಮೇಲೆ ಆದರೂ ನಿಮ್ಮ ಟೈಮ್ನ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡಿ ಆರಾಮಾಗಿ ನೀವು ಕೂಡ ಅರ್ನ್ ಮಾಡ್ಬೋದು. ಅದು ಹೇಗೆ, ಏನೆಲ್ಲ ಮಾಡ್ಬೋದು, ಏನೆಲ್ಲ ಅವಕಾಶಗಳಿದೆ ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಸ್ನೇಹಿತರೆ, ತಡ ಯಾಕೆ, ಬನ್ನಿ ಇವಾಗ ವಿಡಿಯೋವನ್ನು ಶುರು ಮಾಡೋಣ. ಸೋಷಿಯಲ್ ಮೀಡಿಯಾ, ಎಸ್ ಗೈಸ್, ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ನಮಗೆ ನೆನಪಾಗೋದು ಯೂಟ್ಯೂಬ್, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇನ್ನಿತರ ಚಾನಲ್ಗಳಾಗಿರ್ಬೋದು, ಈ ರೀತಿ ವೆಬ್ಸೈಟ್ಗಳು ನಮಗೆ ನೆನಪಾಗ್ತವೆ. ಇದರಲ್ಲಿ ನಾವು ತುಂಬ ಅಂದರೆ ತುಂಬಾ ಕಾಲಹರಣ ಮಾಡ್ತಾ ಇದ್ದೀವಿ, ತುಂಬ ಅಂದರೆ ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ. ಎಂಟರ್ಟೈನ್ಮೆಂಟಿಗೆ ನೋಡ್ತಾ ಇದ್ದೀವಿ ಅಂತ ಎಲ್ಲರೂ ಅನ್ಕೋತಿದ್ದೀರಾ, ಆದರೆ ಎಂಟರ್ಟೈನ್ಮೆಂಟು ನಮಗೆ ಬೇಕಾಗಿರೋದು ಸ್ವಲ್ಪನೇ ಅಷ್ಟೇ, ಓಕೆನಾ. ನೀವು ಅದನ್ನೇ ದಿನಪೂರ್ತಿ ಎಂಟರ್ಟೈನ್ಮೆಂಟೇ ತಗೊಳ್ತಾ ಹೋದರೆ ನಿಮ್ಮ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಹೊರತು ಅವರು ಕುತ್ಕೊಂಡು ಅರ್ನ್ ಮಾಡ್ತಾನೆ ಇರ್ತಾರೆ ಗೈಸ್, ಓಕೆನಾ. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕುತ್ಕೊಂಡು ಅವರು ಅರ್ನ್ ಮಾಡ್ತಾ ಇರ್ತಾರೆ. ನಾವು ಟೈಮ್ ವೇಸ್ಟ್ ಮಾಡಿಕೊಂಡು ಅವ್ರನ್ನ ನೋಡ್ಕೋತಾ ಕುತ್ಕೊತಾ ಇರಬೇಕಾಗುತ್ತೆ ಗೈಸ್, ಓಕೆನಾ. ಏನಾದರೂ ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿದ್ದರೆ 100% ನನಗೆ ಇದು ಬೇಕೇ ಬೇಕು, ಅದಕ್ಕೋಸ್ಕರ ಇನ್ಫಾರ್ಮೇಷನ್ ನೋಡ್ತಾ ಇದ್ದೀನಿ, ಅಥವಾ ಏನಾದರೂ ಯೂಸ್ಫುಲ್ ವಿಡಿಯೋಗಳನ್ನು ನೋಡ್ತಾ ಇದ್ದೀನಿ, ನಮ್ಮ ದಿನನಿತ್ಯ ಜೀವನಕ್ಕೆ ಇದು ಯೂಸ್ಫುಲ್ ಆಗಿದೆ, ಅದಕ್ಕೋಸ್ಕರ ನಾನು ವಿಡಿಯೋಗಳನ್ನು ನೋಡ್ತಾ ಇದ್ದೀನಿ ಅಂತ ನೀವೇನಾದರೂ ಅಂದ್ಕೊಂಡು ವಿಡಿಯೋಸ್ಗಳನ್ನು ನೋಡಿದರೆ ಅದು ಏನೇನು ಪ್ರಾಬ್ಲಮ್ ಇಲ್ಲ ಗೈಸ್, ಆರಾಮಾಗಿ ನೀವು ನೋಡ್ಬೋದು. ಆದರೆ ಇನ್ನುಳಿದ ವರ್ಗಗಳಿದ್ದಾವೆ ಗೈಸ್, ಏನಂತ ಅಂದರೆ ದಿನಪೂರ್ತಿ ಅವರು ರೀಲ್ಸನ್ನು ನೋಡೋದಾಗಿರ್ಬೋದು, ಶಾರ್ಟ್ಸನ್ನು ನೋಡೋದಾಗಿರ್ಬೋದು, ಅದರಲ್ಲಿ ಇನ್ಫಾರ್ಮೇಷನ್ ಏನೇನು ಇರಲ್ಲ ಗೈಸ್, ಅಂಥ ವಿಡಿಯೋಗಳನ್ನು ನೋಡ್ತಾ ಇರ್ತಾರೆ, ಸುಮ್ಮನೆ ಸ್ವೈಪ್ ಮಾಡ್ತಾನೆ ಇರ್ತಾರೆ ಗೈಸ್. ಯಾಕೆ ಅಂತ ಅಂದರೆ ಅನ್ಲಿಮಿಟೆಡ್ ನೆಟ್ ಆಗಿರೋದ್ರಿಂದ ಸುಮ್ಮನೆ ನೋಡ್ತಾ ಇರ್ತಾರೆ, ಎಷ್ಟು ನೋಡಿದರೂ ಅದು ಖಾಲಿನೇ ಆಗೋದಿಲ್ಲ. ಅದಕ್ಕೋಸ್ಕರ ನಿಜವಾಗ್ಲೂ ನೀವು ಈ ರೀತಿ ಯಾವುದೇ ಕಾರಣಕ್ಕೂ ಇನ್ಮೇಲೆ ಆಗಿದ್ದನ್ನು ಬಿಟ್ಬಿಡಿ, ಇನ್ಮೇಲೆ ಆದರೂ ನೀವು ಬುದ್ಧಿಯನ್ನು ಕಲೀರಿ ಗೈಸ್. ನಿಜವಾಗ್ಲೂ ಈ ಸೋಷಿಯಲ್ ಮೀಡಿಯಾದ ಪವರು ಎಷ್ಟಿದೆ ಏನೆಲ್ಲ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ಏನಾದರೂ ಡೈಲಿ ಲಾಗ್ಸ್ ಆಗಿರ್ಬೋದು ಈ ರೀತಿ ಮಾಡ್ತಾ ಇರ್ತಾರಲ್ಲ, ಅವ್ರದ್ದೊಂದು ಸ್ವಲ್ಪ ನೋಡಿ ಗೈಸ್, ಓಲ್ಡೆಸ್ಟ್ ವೀಡಿಯೋಗಳು ಮತ್ತು ಅಥವಾ ಲೇಟೆಸ್ಟ್ ವೀಡಿಯೋಗಳನ್ನು ನೋಡ್ತಾ ಇರ್ಬೋದು, ಅದರಲ್ಲೇ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಕ್ಯಾಮ್ರಾ ಕ್ವಾಲಿಟಿ ಆಗಿರ್ಬೋದು, ಅವರ ಲೈಫ್ ಸ್ಟೈಲ್ ಆಗಿರ್ಬೋದು, ಯಾವ ರೀತಿ ಸೋಷಿಯಲ್ ಮೀಡಿಯಾಗಳಿಂದ ಪವರ್ ಸೋಷಿಯಲ್ ಮೀಡಿಯಾದು ಎಷ್ಟಿದೆ ಅಂತ ನಿಮಗೆ ಆವಾಗ ಅರ್ಥ ಆಗುತ್ತೆ ಗೈಸ್, ಓಕೆನಾ. ಅವರು ಸ್ಟಾರ್ಟಿಂಗು 0 ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, 0 ಮನಿಯಿಂದ ಸ್ಟಾರ್ಟ್ ಮಾಡಿರ್ತಾರೆ, ಬಟ್ ಇವಾಗ ಎಷ್ಟು ಮನಿನ ಅರ್ನ್ ಮಾಡಿರ್ತಾರೆ, ಮತ್ತು ಅವ್ರ ಫ್ಯಾಮಿಲಿನ ಯಾವ ರೀತಿ ಗ್ರೋ ಮಾಡ್ಕೊಂಡು ಹೋಗಿದ್ದಾರೆ, ಮನೆಯನ್ನು ಕಟ್ಸೋದಾಗಿರ್ಬೋದು, ಈ ರೀತಿ ಯಾವ ರೀತಿ ಎಲ್ಲ ಮಾಡಿದ್ದಾರೆ ಅಂತ ನೀವು ಅವರ ಲೈಫ್ ಸ್ಟೈಲನ್ನು ನೋಡೇ ಆರಾಮಾಗಿ ತಿಳ್ಕೊಬೋದು ಗೈಸ್. ಅದಕ್ಕೋಸ್ಕರ ನೀವು ನಿಮ್ಮ ಸೋಷಿಯಲ್ ಮೀಡಿಯಾಗಳ ಯಾವುದೇ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅದರಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟನ್ನು ಮಾಡೋಕ್ಕೆ ಹೋಗ್ಬಿಡಿ ಗೈಸ್, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಮ್ಮದು ಇರೋದು ಗೈಸ್, ಓಕೆನಾ. ನೀವು ಫಸ್ಟು ಸೋಷಿಯಲ್ ಮೀಡಿಯಾನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಈಗ ತಿಳ್ಕೊತಾ ಹೋಗೋಣ ಬನ್ನಿ ಗೈಸ್. ಸೋಷಿಯಲ್ ಮೀಡಿಯಾನ ಯಾವಾಗ ನೋಡಬೇಕು ಅಂತ ಅಂದರೆ 100% ನನಗೇನು ಗೊತ್ತೇ ಇಲ್ಲ, ಅಥವಾ ಫುಲ್ಲು ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಎಲ್ಲ ಟ್ರೂ ಸತ್ಯನೇ ಅಂತ ಹೇಳೋಕ್ಕಾಗಲ್ಲ ಗೈಸ್, ಓಕೆನಾ. ನಿಜವಾಗ್ಲೂ ಅದರಲ್ಲೂ ಫೇಕ್ ಇನ್ಫಾರ್ಮೇಷನ್ ಇರುತ್ತೆ, ಅದರಲ್ಲೂ ಏನೇನೋ ಇರುತ್ತೆ ಗೈಸ್, ಓಕೆನಾ. ನೀವು 100% ಸೋಷಿಯಲ್ ಮೀಡಿಯಾನೇ ನಂಬಿ ಅಂತ ನಾನು ಹೇಳೋಕ್ಕೋಗಲ್ಲ. ಅದರಲ್ಲಿ ಜೆನ್ಯೂನ್ ಆಗಿರೋ ಚಾನಲ್ಸ್ಗಳು ಇದ್ದಾವೆ, ಎಲ್ಲವೂ ಇದ್ದಾವೆ ಗೈಸ್, ಬಟ್ ಒಂದೊಂದು ಚಾನಲ್ಗಳು ಅಷ್ಟು ಜೆನ್ಯೂನ್ ಆಗಿದ್ದಾವೆ, ಅಷ್ಟು ಸೇಫ್ ಅಂತ ನಾನು ಹೇಳೋಕ್ಕೋಗಲ್ಲ. ಅವರು ಹೇಳಿರ್ತಾರೆ, ಅವರು ಮಾಡಿರ್ತಾರೆ ಅಂತ ನೀವು ಕೂಡ ಅದೇ ಕೆಲಸನಾಗಿರ್ಬೋದು, ಆ ರೀತಿ ಏನು ಸೋಷಿಯಲ್ ಮೀಡಿಯಾಗಳಿಂದ ನೋಡಿ. ಆದಷ್ಟು ನಿಮಗೆ ಏನೇನು ಇನ್ಫಾರ್ಮೇಷನ್ ಗೊತ್ತಿದೆಯೋ, ಜನಗಳ ಬಾಯಲ್ಲಿ ಏನೇನು ಕೇಳ್ತಿರೋ ಅದನ್ನು ಇನ್ಫಾರ್ಮೇಷನನ್ನು ತಗೊಂಡೋಗಿ ನೀವು ಯಾವುದೇ ಕೆಲಸವನ್ನು ಮಾಡಿ. ಸೋಷಿಯಲ್ ಮೀಡಿಯಾದವರು ಹೇಳಿದ್ದಾರೆ ಅದು ರೇಟಿಂಗ್ಸ್ ಚೆನ್ನಾಗಿದೆ ಹೋಟೆಲಿಂದು, ಅಥವಾ ಯಾವುದೋ ಕಾಲೇಜಸ್ ಚೆನ್ನಾಗಿದೆ ಅಂತ ನಿಮ್ಮ ಯೂಟ್ಯೂಬ್ನಲ್ಲಿ ಯಾರೋ ಒಬ್ಬರು ಹೇಳಿದರು ಅಂತ ನೀವು ಹೋಗಿ ಜಾಯ್ನ್ ಆಗೋದು, ಹೋಟೆಲಲ್ಲಿ ಏನಾದರೂ ತೊಗೊಂಬರೋದು, ಮತ್ತು ಐಟಮ್ ಇದು ಚೆನ್ನಾಗಿದೆ ತೊಗೊಳ್ಳಿ, ಯೂಸ್ ಮಾಡಿ, ಪ್ರಾಡಕ್ಟ್ ಇದು ಚೆನ್ನಾಗಿದೆ ಅಂತ ಏನಾದರೂ ನಿಮಗೆ ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳ್ತಾ ಇದ್ದಾರೆ ಅಂತ ಅಂದರೆ ನೀವು ಬೇರೆ ಕಡೆ ಹೋಗಿ ಎಲ್ಲ ಕಡೆನೂ ಒಂದ್ಸಲಿ ಚೆಕ್ ಮಾಡಿ ಆಮೇಲೆ ಅದನ್ನು ಪರ್ಚೇಸ್ ಮಾಡಿ ಅಥವಾ ಅಲ್ಲಿಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ನಿಜವಾಗ್ಲೂ ಎಲ್ಲ ಚಾನಲ್, ಎಲ್ಲ ಯೂಟ್ಯೂಬ್ ಚಾನಲ್ಗಳ ಕೂಡ ಜೆನ್ಯೂನ್ ಆಗಿ ಇರಲ್ಲ, ಅಷ್ಟು ಸೇಫ್ ಆಗೂ ಇರಲ್ಲ ಗೈಸ್. ಅವ್ರು ಹೇಳ್ಬಿಡ್ತಾರೆ ಅಂತ ನೀವು ತೊಗೊಬಿಡ್ತೀರಾ, ಆಮೇಲೆ ಮುಂದೆ
ಕಷ್ಟಪಡೋದು ಅವರಲ್ಲ ಗೈಸ್. ಅವ್ರು ಕೂತ್ಕೊಂಡು ಆರಾಮಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅರ್ನ್ ಮಾಡ್ತಾ ಇರ್ತಾರೆ ಚಾನಲ್ ಮಾಡ್ಕೊಂಡಿರೋರು. ನೀವು ಆರಾಮಾಗಿ ಹಾಳಾಗ್ತೀರ ಗೈಸ್, ಓಕೆನಾ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಎಲ್ಲ ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು ಸೇಫ್ ಅಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು ನೀವು ನೋಡಿಕೊಂಡು ಬೇರೆ ಕಡೆನೂ ಕೂಡ ಸ್ವಲ್ಪ ಕೇಳಿ ಮಾಡಿ ಅದನ್ನು ಪ್ರಾಡಕ್ಟ್ಗಳಾಗಿರ್ಬೋದು ಪ್ಲೇಸ್ಗೆ ವಿಸಿಟ್ ಆಗಿರ್ಬೋದು ತಿಳ್ಕೊಂಡು ಆಮೇಲೆ ವಿಸಿಟ್ ಕೊಡಿ ಗೈಸ್. ಎಲ್ಲದು ಅಷ್ಟು ಸೇಫ್ ಇರಲ್ಲ ನಾನು ಹೇಳೋದು. ಅದಕ್ಕೋಸ್ಕರ ನೀವು ನಿಮ್ಮ ಟೈಮನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಯೂಸ್ ಮಾಡಿ. ಏನಾರು ಎಂಟರ್ಟೈನ್ಮೆಂಟಿಗೆ ಅಥವಾ ಒಂದು 15 to 10 ಮಿನಿಟ್ಸ್ ಅಷ್ಟೇ ನೋಡಬೇಕು ಗೈಸ್ ದಿನಕ್ಕೆ, ಓಕೆನಾ. ಅಥವಾ ಇನ್ನೂ ಬೇಕು ನನಗೇನೋ ಇನ್ಫಾರ್ಮೇಷನ್ ಇದೆ ನೋಡಬೇಕಾಗಿದೆ ಅಂತ ಇದ್ದರೆ ಮಾತ್ರ ನೀವು ನೋಡಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಗೈಸ್ ಸೋಷಿಯಲ್ ಮೀಡಿಯಾನ. ನಿಜವಾಗ್ಲೂ ಕೂತ್ಕೊಂಡು ಲಕ್ಷಗಟ್ಟಲೆ ಅರ್ನ್ ಮಾಡ್ತಿದ್ದಾರೆ ಗೈಸ್. ಅದು ಯಾವ ರೀತಿ ಅಂತ ಇವಾಗ ಒಂದೊಂದೇ ಪಾಯಿಂಟ್ ಆಗಿ ತಿಳ್ಕೊತಾ ಹೋಗೋಣ ಬನ್ನಿ. ವಿಡಿಯೋ ಫಾರ್ಮೆಟಲ್ಲಿ ಸೋಷಿಯಲ್ ಮೀಡಿಯಾ ಅಂತ ನೆನಪಾದರೆ ನಮಗೆ ನೆನಪಾಗೋದೇ ಯೂಟ್ಯೂಬ್ ಅಂತ ನೆನಪಾಗುತ್ತೆ ಗೈಸ್. ಆ ಯೂಟ್ಯೂಬ್ನಲ್ಲಿ ಸ್ಟಾರ್ಟಿಂಗ್ ಫೇಸ್ನಲ್ಲಿ ಏನು ಮಾಡ್ತಾ ಇದ್ರು, ಯಾವುದೋ ಒಂದು ಆಡಿಯೋಗಳನ್ನು ಹಾಕ್ತಾ ಇದ್ರು, ಆ ರೀತಿ ಅವ್ರು ಮಾತ್ರ ಅರ್ನ್ ಮಾಡ್ತಾರೆ ಅಂತ ಗೊತ್ತಿತ್ತು ನಮಗೆ. ಆದರೆ ಇವಾಗ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ಬೋದು, ಅವರು ಕೂಡ ಅರ್ನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದು ಯಾವ ರೀತಿ ಏನು ಅಂತ ಎಲ್ಲ ನಾನು ಲಾಸ್ಟ್ ವೀಡಿಯೋಗಳನ್ನೆಲ್ಲ ಹಾಕಿದ್ದೀನಿ. ಅದನ್ನು ಬೇಕಾದರೆ ನೋಡಿಲ್ಲ ಅಂತಂದರೆ ಐ ಕಾರ್ಡಲ್ಲೇ ಹಾಕಿರ್ತೀನಿ ಅಥವಾ ಲಾಸ್ಟಿಗೆ ಮೆನ್ಷನ್ ಮಾಡಿರ್ತೀನಿ ಗೈಸ್ ಡಿಸ್ಕ್ರಿಪ್ಷನ್ನಲ್ಲಿ, ಅಲ್ಲಿ ಕೂಡ ನೀವು ನೋಡ್ಬೋದು. ನಿಜವಾಗ್ಲೂ ಸೋಷಿಯಲ್ ಮೀಡಿಯಾ ಪವರ್ ತುಂಬಾ ಇದೆ ಗೈಸ್. ನೀವು ಅದನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡಬೇಕು. ಯೂಟ್ಯೂಬ್ನಲ್ಲಿ ಬಂದ್ರಿ ಅಂತ ಅಂದರೆ ನೀವೊಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಯಾವ ರೀತಿ ಚಾನಲನ್ನು ಕ್ರಿಯೇಟ್ ಮಾಡೋದು ಅಂತ ವಿಡಿಯೋ ಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ಈಸಿ ಮೆಥಡ್ನಲ್ಲಿ ನಿಮಗೆ ಹೇಳ್ಕೊಡ್ಲಿಕ್ಕೆ ಶುರು ಮಾಡ್ತೀನಿ. ಬನ್ನಿ ಗೈಸ್, ಇವಾಗ ಯಾವ್ಯಾವ ರೀತಿ ಸೋಷಿಯಲ್ ಮೀಡಿಯಾಗಳಿಂದ ಅರ್ನ್ ಮಾಡ್ಬೋದು ಅಂತ ನೋಡೋಣ. ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ನಮಗೆ ಯೂಟ್ಯೂಬ್ನಲ್ಲಿ ನೀವು ತುಂಬ ರೀತಿಯಲ್ಲಿ ಅರ್ನ್ ಮಾಡ್ಬೋದು. ಅದಕ್ಕೆ ಮಾನಿಟೈಸೇಷನ್ ಅಂತಿದೆ. 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, 4000 ಅವರ್ಸು ನಿಮಗೆ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು. ಆವಾಗ ನೀವು ಒಳ್ಳೆ ಅರ್ನಿಂಗ್ಸನ್ನು ಮಾಡ್ಬೋದು. ಮತ್ತು ಇನ್ನೊಂದು ಮಾನಿಟೈಸೇಷನ್ ಇದೆ ಗೈಸ್, ಅದು ಏನಂತ ಅಂದರೆ 500 ಜನ ಸಬ್ಸ್ಕ್ರೈಬರ್ಸ್ ಆಗಬೇಕು, 3000 ಅವರ್ ವಾಚ್ ಟೈಮ್ ಆಗಬೇಕು. ಈ ರೀತಿ ಆಯಿತು ಅಂದರೆ ನೀವು ಅದರಿಂದನೂ ಕೂಡ ಅರ್ನ್ ಮಾಡ್ಬೋದು. ಆದರೆ ಸ್ಟಾರ್ಟಿಂಗು ಸ್ವಲ್ಪ ಅರ್ನ್ ಮಾಡ್ತಾ ಇರ್ತೀರ ಗೈಸ್, ಓಕೆನಾ. ನೀವು 1000 ಸಬ್ಸ್ಕ್ರೈಬರ್ಸು ಮತ್ತು 4000 ಅವರ್ಸನ್ನು ನೀವು ಕಂಪ್ಲೀಟ್ ಮಾಡಿದ್ರಿ ಅಂತ ಅಂದರೆ ಆರಾಮಾಗಿ ನೀವು ಚೆನ್ನಾಗೇ ಅರ್ನ್ ಮಾಡ್ಬೋದು ಮಂತ್ಲಿ. ಅದು ಇಷ್ಟೇ ಅಂತಲೇ ಹೇಳೋಕ್ಕಾಗಲ್ಲ, ನಿಮ್ಮ ವ್ಯೂಸ್ ಮೇಲೆ ಮತ್ತು ನಿಮ್ಮ ವಾಚ್ ಟೈಮ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಷ್ಟನ್ನು ಅರ್ನ್ ಮಾಡ್ತೀರ ಗೈಸ್. ಬಟ್ ಈ ಸೋಷಿಯಲ್ ಮೀಡಿಯಾಗಳಿಂದ, ಈ ಯೂಟ್ಯೂಬಿಂದ ಪಕ್ಕ ಅರ್ನ್ ಮಾಡ್ಬೋದು. ಆದರೆ ನಿಮ್ಮ ಎಫರ್ಟ್ ಎಷ್ಟಿದೆ, ಡೈಲಿ ಕನ್ಸಿಸ್ಟೆನ್ಸಿ ಎಷ್ಟಿದೆ, ನೀವು ಆ ಸೋಷಿಯಲ್ ಮೀಡಿಯಾಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ, ಯಾವ ಕಂಟೆಂಟ್ ಕೊಡ್ತಾ ಇದ್ದೀರಾ, ಡೈಲಿ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡ್ತಾ ಇದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲರೂ ನೀವು 3 to 4 ಮಂತ್ಸ್ ಮಾಡಿದರೆ ಸಾಕು, ಕಷ್ಟ ಬಿದ್ದರೆ ಸಾಕು, ನಿಮ್ಮ ಚಾನಲ್ ಆರಾಮಾಗಿ ಗ್ರೋ ಆಗಿ ನೀವು ಕೂಡ ಅರ್ನ್ ಮಾಡಲಿಕ್ಕೆ ಶುರು ಮಾಡ್ಬೋದು. ಇದರಲ್ಲಿ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಯುಟಿಲೈಸ್ ಯುವರ್ ಟೈಮ್ ಟು ಗ್ರೋ. ಎಸ್ ಗೈಸ್, ನೀವು ಬೇರೆ ಯೂಟ್ಯೂಬರ್ಸ್ನ ನೋಡಿಬಿಟ್ಟು ಅವರ ವಿಡಿಯೋಗಳನ್ನು ನೋಡಿ ಸುಮ್ಮನೆ ಆಗೋದಲ್ಲ. ನೀವು ಕೂಡ ಅವರು ಯಾವ ರೀತಿ ಪ್ರಯತ್ನ ಪಡ್ತಾ ಇದ್ದಾರೋ ಅದು ಯೂಟ್ಯೂಬ್ನಲ್ಲೇ ಅಂತ ಹೇಳ್ತಾ ಇಲ್ಲ ನಾನು. ನಿಮ್ಮದು ಯಾವುದೇ ಕೆಲಸ ಆಗಿರ್ಬೋದು ಅದರಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೋಡ್ತಾ ಇರೋದಾದರೆ ಲಾಗನ್ನು ಮಾಡ್ತಾ ಇರ್ತಾರೆ, ಅವರು ಸ್ಟಾರ್ಟಿಂಗ್ ಫೇಸ್ನಲ್ಲಿ ನೋಡ್ತಾ ಇರ್ತಾರೆ, ಯಾವುದೋ ಒಂದು ಟೀ ಶರ್ಟು ಯಾವುದೋ ಒಂದು ಪ್ಯಾಂಟ್ ಹಾಕ್ಕೊಂಡೇ ಸ್ಟಾರ್ಟ್ ಮಾಡಿರ್ತಾರೆ. ಅವಾಗ ನಿಜವಾಗ್ಲೂ ಶೂ ಆಗಿರ್ಬೋದು, ಆ ರೀತಿ ವಾಚ್ ಆಗಿರ್ಬೋದು ಯಾವ ರೀತಿ ಇರಲ್ಲ. ಆದರೆ ಪವರ್ ಆಫ್ ಸೋಷಿಯಲ್ ಮೀಡಿಯಾ, ಅದರಲ್ಲೂ ಯೂಟ್ಯೂಬ್ನಲ್ಲಿ ನೋಡೋದಾದರೆ ನಿಜವಾಗ್ಲೂ ಅವರು ಯಾವ ರೀತಿ ಬ್ರ್ಯಾಂಡೆಡ್ ಶೂಗನ್ನ ಹಾಕ್ತಾರೆ, ಬ್ರ್ಯಾಂಡೆಡ್ ವಾಚಸನ್ನು ಹಾಕ್ತಾರೆ, ಬ್ರ್ಯಾಂಡೆಡ್ ನಿಜವಾಗ್ಲೂ ಕಟಿಂಗ್ ಎಲ್ಲ ಮಾಡಿಸ್ತಾರೆ. ಇದೆಲ್ಲ ನೋಡಿ ನೀವೇನು ಅನ್ಕೋಬೇಕು, ನಾನು ಏನಾದರೂ ಮಾಡಬೇಕು, ನಾನು ಕೆಲಸದಲ್ಲಿ ಏನಾದರೂ ಮಾಡಬೇಕು ಅನ್ನೋ ಛಲ ಇಟ್ಕೊಂಡು ಮಾಡ್ಕೊತಾ ಹೋಗಬೇಕು ಗೈಸ್. ನೀವು ಅವರು ಆ ರೀತಿ ಇದ್ದಾರೆ, ನಾವು ಈ ರೀತಿ ಇದ್ದಾರೆ ಅದೆಲ್ಲ ಮಾತಾಡಿಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ನಿಜವಾಗ್ಲೂ ನೀವು ಏನೇನು ಕೆಲಸ ಮಾಡ್ತಾಯಿದ್ರು ಅದರಲ್ಲೇ ನೀವು ಡೆವಲಪ್ ಆಗೋದನ್ನು, ಇಂಪ್ರೂವ್ ಆಗೋದನ್ನು ನೀವು ಕಲಿಬೇಕಾಗುತ್ತೆ. ವೀಡಿಯೋಸ್ಗಳನ್ನು ನಾವು ನೋಡೋದೇ ಬೇಡವಾ ಯೂಟ್ಯೂಬ್ನಲ್ಲಿ ಅಂತ ನೀವೇನಾದರೂ ಕೇಳೋದಾದರೆ, ಎಸ್ ಗೈಸ್, ನಿಜವಾಗ್ಲೂ ನೀವು ಯೂಟ್ಯೂಬ್ನಲ್ಲಿ ವೀಡಿಯೋಗಳನ್ನು ನೋಡಬೇಕು. ಏನಕ್ಕೆ ನೋಡಬೇಕು ಅಂತ ಅಂದರೆ ನೋಡಲೇಬೇಕು. ಈ ರೀತಿ ಇನ್ಫಾರ್ಮೇಷನ್ಗಳು ನಿಮಗೆ ಸಿಗ್ತಾ ಇರುತ್ತೆ. ಯಾವ ರೀತಿ ಇನ್ಫಾರ್ಮೇಷನ್, ನಾನು ಯಾವ ರೀತಿ ಲೈಫ್ನಲ್ಲಿ ಗ್ರೋ ಆಗೋದು, ಯಾವ ರೀತಿ ಮುಂದುವರಿಯೋದು, ಇದನ್ನೆಲ್ಲ ಬರೀ ಮೋಟಿವೇಶನ್ಗಳನ್ನು ವೀಡಿಯೋಗಳನ್ನು ನೋಡೋದಷ್ಟೇ ಅಲ್ಲ, ನಿಮ್ಮ ಟೈಮ್ನಲ್ಲಿ ನಿಮಗೆ ಆದಷ್ಟು ಇಂಪ್ರೂವ್ಗಳನ್ನು ಆಗೋದನ್ನು, ನಿಮ್ಮ ವೇನಲ್ಲೇ ನೀವು ಇಂಪ್ರೂವ್ ಆಗೋದನ್ನು ಕಲಿಬೇಕಾಗುತ್ತೆ ಗೈಸ್, ಓಕೆನಾ. ಆ ರೀತಿ ನೀವೇನಾದರೂ ಮಾಡಿದಿರಿ ಅಂತ ಅಂದರೆ ಸೋಷಿಯಲ್ ಮೀಡಿಯಾಗಳನ್ನು ವೀಡಿಯೋಗಳನ್ನು ನೋಡಿ ನಿಮ್ಮ ಲೈಫು ಕೂಡ ಚೆನ್ನಾಗಿರುತ್ತೆ, ನೀವು ಕೂಡ ಗ್ರೋ ಆಗ್ತೀರಾ. ಇಲ್ಲ ಬರೀ ವೀಡಿಯೋಗಳನ್ನು ನೋಡಿ ಮೋಟಿವೇಶನನ್ನು ತೊಗೊಂಡು ನಾನು ಅಲ್ಲೇ ಇರ್ತೀನಿ ಅಂತ ಅಂದರೆ ನೀವು ಯಾವುದೇ ಕಾರಣಕ್ಕೂ ಏನೂ ಮಾಡೋಕ್ಕಾಗಲ್ಲ. ನೀವು ವೀಡಿಯೋಗಳನ್ನು ನೋಡ್ತಾ ಇರ್ತೀರಲ್ಲ, ಅವರು ಚೆನ್ನಾಗಿ ಅರ್ನ್ ಮಾಡ್ಕೊಂಡು ಅವರು ಇಂಪ್ರೂವ್ ಆಗ್ತಾ ಹೋಗ್ತಾರೆ, ನೀವು ಅದೇ ಫೇಸ್ನಲ್ಲೇ ಇರ್ತೀರ ಗೈಸ್, ಓಕೆನಾ. ನೀವು ಬರೀ ವೀಡಿಯೋಗಳನ್ನು ನೋಡೋದಲ್ಲ, ಅದೇ ರೀತಿ ಇಂಪ್ರೂವ್ ಆಗೋದನ್ನು ಕೂಡ ಕಲಿಬೇಕು. ಇನ್ಫಾರ್ಮೇಷನನ್ನು ತಗೊಂಡು ನೀವು ಕೂಡ ಮುಂದುವರಿಬೇಕು ಅನ್ನೋದೇ ನನ್ನ ಉದ್ದೇಶ. ಇದು ಸೆಕೆಂಡ್ ಪಾಯಿಂಟ್ ಆಗಿರುತ್ತೆ ಗೈಸ್, ಓಕೆ. ಪಾಯಿಂಟ್ ಬಂದುಬಿಟ್ಟು ಸಿ ದಿ ಗುಡ್
ಇನ್ಫಾರ್ಮೇಷನ್ ವೀಡಿಯೋಸ್. ಎಸ್ ಗೈಸ್, ನೀವೇನಾದರೂ ಯೂಟ್ಯೂಬ್ನಲ್ಲಿ ನೋಡ್ತಾ ಇರ್ತೀರಾ ಅಂತ ಅಂದರೆ ಅದರಲ್ಲಿ ಬೇಡದೇ ಇರೋ ಕಂಟೆಂಟೇ 90% ಏನೋ ಇರುತ್ತೆ, ಇನ್ನೊಂದು 10% ಮಾತ್ರ ಗುಡ್ ಇನ್ಫಾರ್ಮೇಷನ್ ಇರುತ್ತೆ. ನೀವು ಅದೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು, ಅದೇ ಇನ್ಫಾರ್ಮೇಷನನ್ನು ನೋಡಿ ನೀವು ಕೂಡ ಇಂಪ್ರೂವ್ ಆಗೋದನ್ನು ಕಲಿಬೇಕಾಗುತ್ತೆ ಗೈಸ್. ಓಕೆನಾ? ಡೈಲಿ ಲಾಗ್ ನೋಡಿದ್ರಿ ಅಂತ ಅಂದರೆ ಅವರ ಲೈಫ್ ಸ್ಟೈಲ್ ಯಾವ ರೀತಿ ಇದೆ, ಯಾವ ರೀತಿ ಇಂಪ್ರೂವ್ ಆಗಿದೆ ಅನ್ನೋದನ್ನು ನೀವು ತಿಳ್ಕೊಂಡು ನಿಮ್ಮ ಲೈಫ್ನಲ್ಲಿ ಅಪ್ಲೈ ಮಾಡಿ ಗೈಸ್. ಓಕೆನಾ? ಮತ್ತು ಬೇರೆ ಬೇರೆ ಥರ ವೀಡಿಯೋಸ್ಗಳು ಇದ್ದಾವೆ, ಅದರಲ್ಲಿ ಕ್ಲಾಸಸ್ ಕೂಡ ಬರುತ್ತೆ, ಅದರಲ್ಲಿ ನಿಮಗೆ ಕೋರ್ಸಸ್ ಕೂಡ ಮಾಡ್ತಾರೆ, ಮತ್ತು ಡೈಲಿ ಲೈವ್ ಬಂದು ನಿಮ್ಗೆ ಏನೇನೋ ಇನ್ಫಾರ್ಮೇಷನ್ಗಳ ಕೊಡ್ತಾ ಇರ್ತಾರೆ. ಮತ್ತು ಯಾವ ರೀತಿ ಈ ಎಡಿಟಿಂಗ್ ಆ್ಯಪ್ಗಳನ್ನು ಯೂಸ್ ಮಾಡೋದಾಗಿರ್ಬೋದು, ಮತ್ತು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತಾರೆ, ಯಾವ ರೀತಿ ಅಪ್ಲೈ ಮಾಡೋದಾಗಿರ್ಬೋದು, ಯಾವ ರೀತಿ ಜಾಬ್ನ ನೋಟಿಫಿಕೇಷನ್ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಳೋದು, ಅದು ಬರೋ ಥರ ಯಾವ ರೀತಿ ಮಾಡೋದು, ಈ ರೀತಿ ತುಂಬಾ ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ ಗೈಸ್. ಓಕೆನಾ? ಅದನ್ನೆಲ್ಲ ನೋಡಿ ಬೇಡ ಅನ್ನಲ್ಲ, ಆದರೆ ಎಷ್ಟು ಯೂಸ್ ಮಾಡಬೇಕು ದಿನಕ್ಕೆ ಅಷ್ಟನ್ನೇ ಯೂಸ್ ಮಾಡಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂಡು ನೀವೇನಾದರೂ ಇಂಪ್ರೂವ್ ಆಗ್ತಾ ಇದ್ದೀರಾ ಅಂತ ಅಂದರೆ ಅಂಥ ವೀಡಿಯೋಸ್ಗಳನ್ನು ಮಾತ್ರ ನೋಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಗೈಸ್. ಓಕೆನಾ? ಇದು 3rd ಪಾಯಿಂಟ್ ಆಗಿರುತ್ತೆ. 4th ಪಾಯಿಂಟ್ ಬಂದುಬಿಟ್ಟು ಯು ಕ್ಯಾನ್ ಸ್ಟಾರ್ಟ್ ಟುಡೇ ನಾಟ್ ಪುಷ್ ಟುಮಾರೋ. ಎಸ್ ಗೈಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್, ಬಿಕಾಸ್ ಆಫ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಅಂದರೆ ನಿಜವಾಗ್ಲೂ ನೀವು ಎಷ್ಟೋ ಥಿಂಕ್ ಮಾಡ್ತೀರಾ. ಅಂದರೆ ನಾನು ಫಾರ್ ಎಕ್ಸಾಂಪಲ್ ಕೊಡೋದಾದರೆ, ಇವತ್ತಿಂದ ನಾನು ಜಿಮ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ನಿಜವಾಗ್ಲೂ ಬೆಳಗ್ಗೆ ಎದ್ದೇಳ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಎದ್ದು ರನ್ನಿಂಗ್ ಮಾಡ್ತೀನಿ, ಅಥವಾ ಡಿಪ್ಸ್ ಹೊಡಿತೀನಿ, ಪುಷಪ್ಸ್ ಮಾಡ್ತೀನಿ, ಈ ರೀತಿ ಎಲ್ಲ ನೈಟ್ ಅನ್ಕೊಂಡು ಮಲ್ಕೋತೀರಾ. ಆದರೆ ಬೆಳಗ್ಗೆ ಎದ್ದೊಳಕ್ಕೆ ಆಗಲ್ಲ ಗೈಸ್. ಓಕೆನಾ? ಯಾಕೆ ಆಗಲ್ಲ ಅಂತ ಅಂದರೆ ನಿಮಗೆ ಸ್ಪೆಸಿಫಿಕ್ ಆದ ಗೋಲ್ ಇರಲ್ಲ. ನಾನು ಇದು ಮಾಡಬೇಕು, ಇದೇ ಟೈಮಿಗೆ ಇದು ಮಾಡಬೇಕಂತ ನೀವು ಅಂದ್ಕೊಂಡಿದ್ರೂ ಕೂಡ ಅದು ಸಾಧನೆ ಮಾಡೋಕ್ಕಾಗ್ತಿರಲ್ಲ ಗೈಸ್. ಯಾಕೆ ಅಂತ ಅಂದರೆ ನೀವು ನಿಮ್ಮ ಮೈಂಡ್ಗೆ ಟ್ರೈನ್ ಅಪ್ ಮಾಡಿರಲ್ಲ. ಅಟ್ಲೀಸ್ಟ್ 1 ವೀಕ್ ಟು 15 ಡೇಸ್ ಆದರೂ ಬೇಕಾಗತ್ತೆ ನಿಮ್ಮ ಮೈಂಡು ನೀವು ಹೇಳಿದ್ದನ್ನು ಕೇಳಬೇಕಂದ್ರೆ. ನಿಜವಾಗ್ಲೂ ಇದು ಮಾಡಿದ್ರಿ ಅಂತ ಅಂದರೆ ನೀವು ಏನು ಅನ್ಕೋತಿರೋ ಅದೆಲ್ಲ ಸಾಧ್ಯತೆ ಇದೆ, ಅದನ್ನು ಆರಾಮಾಗಿ ಮಾಡ್ಬೋದು ಗೈಸ್. ಅದು ನಾನು ಎಕ್ಸಾಂಪಲ್ ಜಿಮ್ಮನ್ನು ಕೊಟ್ಟಿದ್ದು. ಒಂದು ಓದೋದಾಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು 1 ವೀಕ್ ಟು 15 ಡೇಸ್ ಬೇಕೇ ಬೇಕು ಗೈಸ್. ನಿಜವಾಗ್ಲೂ ನೀವು ಏನು ಅನ್ಕೋತಿರೋ, ಏನು ಆಗಬೇಕಂತಿದ್ದೀರೋ, ನಾಳೆ ಸ್ಟಾರ್ಟ್ ಮಾಡ್ತೀನಿ ಅಂತ ನಿಜವಾಗ್ಲೂ ಮುಂದೂಡಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಟೈಮ್ ಇದೆ ಅಷ್ಟರಲ್ಲೇ ಅವತ್ತೇ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆ ಅಂತ ಅಂದರೆ ಇಲ್ಲಿ ಬರೀ ಮೋಟಿವೇಶನ್ ವೀಡಿಯೋಗಳನ್ನು ನೋಡಿ ಸುಮ್ಮನೆ ಬಿಡೋರು ಕೂಡ ಲಕ್ಷಾಂತರ ಜನ ಇದ್ದಾರೆ. ಅದರಲ್ಲಿ ನೀವು ಡಿಫ್ರೆನ್ಸ್ ಏನು ಅಂತ ಅಂದರೆ ನೀವೇನು ಥಿಂಕ್ ಮಾಡ್ತೀರೋ ಅವತ್ತೇ ಅದನ್ನು ಯುಟಿಲೈಸ್ ಮಾಡೋದನ್ನು ಕಲಿಬೇಕು, ಅವತ್ತೇ ಸ್ಟಾರ್ಟ್ ಮಾಡೋದನ್ನು ಕಲಿಬೇಕು. ಆವಾಗ ನೀವೇನಾದರೂ ಗ್ರೋ ಆಗಲಿಕ್ಕೆ ಸಾಧ್ಯ ಇದೆ, ನೀವೇನಾದರೂ ಒಂದು ಅಚೀವ್ ಮಾಡ್ತೀರಾ ಅಂತ ನಾನು ಅನ್ಕೊಬೋದು ಗೈಸ್. ಇದು ನಾನು ಕೊಡೋ 4th ಟಿಪ್ಸ್ ಆಗಿರುತ್ತೆ. ನೀವೇನು ಅನ್ಕೋತಿರೋ ಅದನ್ನು ಟುಮಾರೋಗೆ ಪುಷ್ ಮಾಡದೆ ಇವತ್ತೇ ನೀವು ಸ್ಟಾರ್ಟ್ ಮಾಡೋದನ್ನು ಬೇಗ ಕಲಿಬೇಕಾಗುತ್ತೆ ಗೈಸ್. ಓಕೆನಾ? ಹಾಗಾದರೆ ನೀವು ನಿಮ್ಮ ಲೈಫ್ನಲ್ಲಿ ಏನಾದರೂ ಒಂದು ಅಚೀವ್ ಮಾಡಲಿಕ್ಕೆ. 5th ಪಾಯಿಂಟ್ ಬಂದುಬಿಟ್ಟು ನೀವೇನಾದರೂ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ರಿ, ಆಲ್ರೆಡಿ ನೀವು ಕ್ರಿಯೇಟ್ ಮಾಡಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಬರೀ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದು, ನನಗೆ ಯಾವ ರೀತಿ ಕಂಟೆಂಟ್ ಹುಡ್ಕೋದು ಈ ರೀತಿ ಗೊತ್ತಾಗ್ತಿಲ್ಲ ಅಂತ ಅಂದರೆ ಇದಕ್ಕೆ ಒಂದು ಗುಡ್ ಟಿಪ್ಸ್ ಇದೆ ಗೈಸ್. ಅದು ಏನಂತ ಅಂದರೆ ನಿಜವಾಗ್ಲೂ ಇದನ್ನು ಯೂಸ್ ಮಾಡಿ ಆರಾಮಾಗಿ ನೀವು ಕೂಡ ಗ್ರೋ ಆಗ್ಬೋದು. ಯಾವ ರೀತಿ ಅಂತ ಅಂದರೆ ನೀವೇನಾದರೂ ಫಿನಾನ್ಸ್ ಆಗಿರ್ಬೋದು ಅಥವಾ ಗೇಮ್ ಅಂತ ತಿಳ್ಕೊಳ್ಳಿ. ಅದನ್ನು ಗೇಮ್ಸ್ ಯಾರ್ಯಾರು ಆಡ್ತಾ ಇದ್ದಾರೆ ನಿಮ್ಮ ಲ್ಯಾಂಗ್ವೇಜ್ನಲ್ಲಿ, ಅದು ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಕನ್ನಡದಲ್ಲಿ ಆಗಿರ್ಬೋದು, ನಿಮಗೆ ಯಾರು ಇಷ್ಟ ಆಗ್ತಾರೆ ಆ ನಿಮ್ಮ ಕ್ಯಾಟಗರಿಗೆ ಚೂಸ್ ಆಗೋದನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಅವರು ಯಾವ ರೀತಿ ವಾಯ್ಸನ್ನು ಕೊಡ್ತಾ ಇದ್ದಾರೆ, ಎಡಿಟಿಂಗ್ ಯಾವ ರೀತಿ ಇದೆ, ಮತ್ತು ಅವ್ರ ಗೇಮ್ ಪ್ಲೇ ಯಾವ ರೀತಿ ಇದೆ, ಅದರಲ್ಲಿ ಏನು ನೀವು ಡಿಫ್ರೆನ್ಸ್ ಮಾಡ್ಬೋದು ಅನ್ನೋದನ್ನು ನೀವು ಕಲಿಬೇಕಾಗತ್ತೆ. ಅದನ್ನು ಕಲ್ತ್ರಿ ಅಂತ ಅಂದರೆ ನಿಮ್ಮ ಚಾನಲ್ ಈಸಿಯಾಗಿ ಗ್ರೋ ಆಗಲಿಕ್ಕೆ ಸಾಧ್ಯತೆ ಇದೆ. ಈ ರೀತಿ ಮಾಡಿದ್ರಿ ಅಂತ ಅಂದರೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬರೀ ನೋಡೋದಲ್ಲ, ನೀವು ಕೂಡ ಆರಾಮಾಗಿ ಅರ್ನ್ ಮಾಡ್ಬೋದು. ಎಲ್ಲ ಕೂಡ ಆಗುತ್ತೆ, ಎಲ್ಲನೂ ಕೂಡ ಸಾಧ್ಯತೆ ಇದೆ ಗೈಸ್. ಓಕೆನಾ? ನಥಿಂಗ್ ಈಸ್ ಇಂಪಾಸಿಬಲ್ ಅಂತ ಲಾಸ್ಟ್ ವೀಡಿಯೋವನ್ನು ಮಾಡಿದ್ದೀನಿ. ಅದು ಇನ್ನೂ ಯಾರು ವೀಡಿಯೋನ ನೋಡಿಲ್ಲ ಅಂತ ಅಂದರೆ ಐ ಕಾರ್ಡ್ನಲ್ಲಿ ಬರ್ತಾ ಇದೆ ನೋಡಿ ಗೈಸ್, ಕ್ಲಿಕ್ ಮಾಡಿ ನೋಡಿ. ಅದು ನಿಮಗೆ ತುಂಬಾ ಮೋಟಿವೇಶನ್ ಕೊಡುತ್ತೆ. ನೀವು ಕೂಡ ಏನು ಮಾಡಿಲ್ಲ ಅಂತ ಅಂದರೂ ಅಟ್ಲೀಸ್ಟ್ ಸ್ಟಾರ್ಟ್ ಆದರೂ ಮಾಡ್ತೀರಾ, ಹೌದು ನಾನು ಮಾಡಬೇಕು ಅಂತ. ಓಕೆನಾ? ನಿಜವಾಗ್ಲೂ ನೀವು ಯಾವ್ದು ಕ್ಯಾಟಗರಿ ಮಾಡ್ತಾ ಇದ್ದೀರಾ ಅದರಲ್ಲಿ ವೀಡಿಯೋಸ್ಗಳನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಬೇರೆ ಚಾನಲ್ನ. ಆ ಥರ ವೀಡಿಯೋಸ್ಗೆ ರಿಲೇಟೆಡ್ ಆಗಿರೋ ವೀಡಿಯೋಗಳನ್ನೇ ನೋಡಿ ಅದರಲ್ಲೇ ಏನಾದರೂ ಡಿಫ್ರೆನ್ಸನ್ನು ಮಾಡೋದನ್ನು ಕಲೀರಿ ಗೈಸ್. ಇದು ನಾನು ಕೊಡೋದು 5th ಟಿಪ್ಸ್ ಆಗಿರುತ್ತೆ ಗೈಸ್ ನಿಮ್ಮ ಯೂಟ್ಯೂಬ್ ಚಾನಲನ್ನು ಗ್ರೋ ಮಾಡಲಿಕ್ಕೆ. ಪಾಯಿಂಟ್ ಬಂದುಬಿಟ್ಟು ಯುಟಿಲೈಸ್ ಯುವರ್ ಸೋಷಿಯಲ್ ಮೀಡಿಯಾ ಪ್ರಾಪರ್ಲಿ. ಎಸ್ ಗೈಸ್, ಯುಟಿಲೈಸ್ ಮಾಡಬೇಕು ನೀವು ಪ್ರಾಪರಾಗಿ ಸೋಷಿಯಲ್ ಮೀಡಿಯಾನ. ನಿಮಗೆ ಪ್ರಾಪರಾಗಿ ಯೂಸ್ ಮಾಡೋದು ಅಂತ ಅಂದರೆ ಯಾವ ರೀತಿ ಅಂದರೆ ವೀಡಿಯೋಸನ್ನು ಅಪ್ಲೋಡ್ ಮಾಡೋದಾಗಿರ್ಬೋದು, ಈ ರೀತಿಯನ್ನು ನೀವು ಕಲಿಬೇಕಾಗತ್ತೆ. ನಮಗೆ ನೋಡಲಿಕ್ಕೆ ಬರುತ್ತೆ ಅಲ್ವಾ, ನೋಡಲಿಕ್ಕೆ ಬರುತ್ತೆ, ನಮಗೆ ಏನು ಪ್ರಾಪರಾಗಿ ಯೂಸ್ ಮಾಡೋದು ಅಂದರೆ ಹೇಗೆ ಅಂತ ನೀವು ಕೇಳ್ಬೋದು. ಪ್ರಾಪರ್ ಯೂಸು ಅಂತ ಅಂದರೆ ನಾನು ಯೂಟ್ಯೂಬಲ್ಲಿ ಹೇಳೋದಾದರೆ ನೀವು ಬರೀ ವೀಡಿಯೋಗಳನ್ನು ನೋಡೋದಲ್ಲ, ನೀವೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ನೀವು ಕೂಡ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಏನು ಫ್ಯಾಷನ್ ಇದೆ ಅದ್ರ ಪ್ರಕಾರನೇ ನೀವು ಸ್ಟಾರ್ಟ್ ಮಾಡಿದರೆ ಆರಾಮಾಗಿ ನೀವು ಕೂಡ ಅರ್ನ್ ಮಾಡ್ಬೋದು ಅಂತ ನಾನು ಅವಾಗಿಂದನೂ ಕೂಡ ಹೇಳ್ತಾ ಇದ್ದೀನಿ.
ಆದರೆ ಪ್ರಾಪರಾಗಿ ಯೂಸ್ ಮಾಡೋದು ಯಾವ ರೀತಿ ಅಂತ ಅಂದರೆ, ಯಾವ ರೀತಿ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡೋದು, ವೀಡಿಯೋಸ್ ಯಾವ ರೀತಿ ಪ್ರಾಪರಾಗಿ ಅಪ್ಲೋಡ್ ಮಾಡೋದು, ಶಾರ್ಟ್ಸಲ್ಲಿ ಟ್ಯಾಗ್ಸನ್ನು ಹಾಕೋದಾಗಿರ್ಬೋದು, ಮತ್ತು ಮಾನಿಟೈಸೇಷನ್ ಪಾಲಿಸಿ ಕೂಡ ಇರುತ್ತೆ, ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೋತಾ ದಿಸ್ ಈಸ್ ಪ್ರಾಪರ್ ವೇ ಗೈಸ್. ಓಕೆನಾ? ನೀವು ಯೂಟ್ಯೂಬ್ ಚಾನಲ್ ಇತ್ತು ಅಂತ ಅಂದರೆ ಇದು ಮಸ್ಟ್ ಆ್ಯಂಡ್ ಶುಡ್ ನಿಮಗೆ ಗೊತ್ತಿರಲೇಬೇಕು. ಆಗ ಮಾತ್ರ ನೀವು ಏನಾದರೂ ಮಾಡಲಿಕ್ಕೆ ಲಾಂಗ್ ಟರ್ಮ್ ಆಗಿ ಉಳಿಲಿಕ್ಕೆ ಯೂಟ್ಯೂಬ್ನಲ್ಲಿ ಸಾಧ್ಯತೆ ಇದೆ ಗೈಸ್. ಇಲ್ಲ ಅಂತ ಅಂದರೆ ನಿಮಗೆ ಕಾಪಿರೈಟ್ ಆಗಿರ್ಬೋದು, ಕಾಪಿರೈಟ್ ಸ್ಟ್ರೈಕ್ ಆಗಿರ್ಬೋದು, ಈ ರೀತಿ ನಿಮಗೆ ಯಾವುದಾದ್ರೂ ಒಂದು ಹಾಕಿ ನಿಮಗೆ ಏನು ಮಾಡಿಬಿಡ್ತಾರೆ, ನಿಮ್ಮ ಚಾನಲ್ನೇ ಡಿಲೀಟ್ ಆಗೋ ರೀತಿ ಮಾಡಿಬಿಡ್ತಾರೆ ಗೈಸ್. ಓಕೆನಾ? ಅದಕ್ಕೋಸ್ಕರ ನೀವು ಏನು ಮಾಡಬೇಕಾಗುತ್ತೆ, ಪ್ರಾಪರಾಗಿ ಸೋಷಿಯಲ್ ಮೀಡಿಯಾನ, ಅದರಲ್ಲೂ ನಾನು ಯೂಟ್ಯೂಬ್ ಬಗ್ಗೆ ಮಾತಾಡ್ತಿರೋದ್ರಿಂದ ಯೂಟ್ಯೂಬ್ನಲ್ಲಿ ಆರಾಮಾಗಿ ನೀವು ಅರ್ನ್ ಮಾಡ್ಬೋದು. ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗೈಡ್ಲೈನ್ಸ್ ಇರುತ್ತೆ ಗೈಸ್, ಯೂಟ್ಯೂಬ್ ಗೈಡ್ಲೈನ್ಸ್ ಅಂತ ಇದೆ. ಅದನ್ನು ಪ್ರಾಪರಾಗಿ ನೀವು ಯೂಸ್ ಮಾಡಿದ್ರಿ ಅಂತ ಅಂದರೆ ನೀವು ಆರಾಮಾಗಿ ನೀವು ಕೂಡ ಅರ್ನ್ ಮಾಡಿ. ಝೀರೋ ಇದ್ದವರು ಇವಾಗ ಹೀರೋ ಆಗಿದ್ದಾರೆ ಗೈಸ್. ಓಕೆನಾ? ಅದನ್ನು ಕೂಡ ಒಂದು ವಿಡಿಯೋನ ಮಾಡ್ತೀನಿ, ಝೀರೋ ಇದ್ದವರು ಯಾವ ರೀತಿ ಇವಾಗ ಹೀರೋ ಆಗಿದ್ದಾರೆ ಅಂತ. ಎಕ್ಸಾಂಪಲನ್ನು ಕೊಟ್ಟು ನಿಮಗೆ ಗೊತ್ತಿರೋ ಯೂಟ್ಯೂಬರ್ಸ್ನೇ ಎಕ್ಸಾಂಪಲನ್ನು ಕೊಟ್ಟು ನಾನು ಒಂದು ವಿಡಿಯೋನ ಮಾಡ್ತೀನಿ. ಅದರಲ್ಲಿ ನೋಡಿ ಗೈಸ್, ನಿಜವಾಗ್ಲೂ ಯಾವ ರೀತಿ ಅವ್ರ ಲೈಫ್ ಸ್ಟೈಲ್ ಇತ್ತು, ಇವಾಗ ಪವರ್ ಆಫ್ ಸೋಷಿಯಲ್ ಮೀಡಿಯಾದಿಂದ ಯಾವ ರೀತಿ ಗ್ರೋ ಆಗಿದ್ದಾರೆ ಅಂತ. ಅದು ಸುಮ್ಮನೆ ಬಂದಿಲ್ಲ ಗೈಸ್, ಅವರು ಸ್ಟಾರ್ಟಿಂಗ್ ಫೇಸಿಂದನೂ ತುಂಬಾ ಕಷ್ಟಪಟ್ಟಿರೋದ್ರಿಂದ ಅಷ್ಟೆಲ್ಲ ಆಗಿದೆ. ನೀವು ಕೂಡ ಕಷ್ಟಪಡಿ, ನಿಮಗೂ ಕೂಡ ಎಲ್ಲನೂ ಸಾಧ್ಯತೆ ಇದೆ. ನಥಿಂಗ್ ಈಸ್ ಇಂಪಾಸಿಬಲ್, ಇದು ಮಾತ್ರ ಸತ್ಯ. ನಿಮ್ಮ ಹಾರ್ಡ್ ವರ್ಕ್ ಎಷ್ಟಿದೆ ಅಷ್ಟು ಬೇಗ ನೀವು ಕೂಡ ಗ್ರೋ ಆಗ್ಬೋದು. ನೀವು ಎಷ್ಟು ಲೇಜಿ ಮಾಡ್ತೀರಾ ಅಷ್ಟು ಹಿಂದೆ ಉಳಿತಾ ಹೋಗ್ತೀರಾ ಗೈಸ್. ಓಕೆನಾ? ಅದು ಯಾವುದೇ ಕೆಲಸ ಆಗಿರಲಿ. ಅದಕ್ಕೋಸ್ಕರ ಏನು ಅನ್ಕೋತಿರೋ ಅದನ್ನು ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಪ್ರಾಪರಾಗಿ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡಿ. ನಿಮ್ಮ ಟೈಮ್ನ ಸೋಷಿಯಲ್ ಮೀಡಿಯಾದಲ್ಲಿ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಗೈಸ್. ಓಕೆನಾ? ಯಾವ ರೀತಿ ವೇಸ್ಟ್ ಮಾಡ್ಬೋದು, ಯಾವ ರೀತಿ ಯುಟಿಲೈಸ್ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡ್ಬೋದು. ಬನ್ನಿ ಸ್ನೇಹಿತರೆ, ಇವಾಗ ವಿಡಿಯೋ ಮುಕ್ತಾಯಕ್ಕೆ ಬರೋಣ. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಮತ್ತೆ ಭೇಟಿಯಾಗೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್.